ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಕನ್ನಡ ಚಾಂಪಿಯನ್. ಸೊ ಈ ವಿಡಿಯೋದಲ್ಲಿ 19th ಏಪ್ರಿಲ್ದು ಇಂಪಾರ್ಟೆಂಟ್ ಕರೆಂಟ್ ಅಫೈರ್ಸ್ ಡಿಸ್ಕಸ್ ಮಾಡೋಣ. ಸೊ ಬನ್ನಿ ಗೆಳೆಯರೆ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆನೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸೊ ಫಸ್ಟ್ ಕ್ವಶನ್, ವಿಚ್ ಸ್ಟೇಟ್ ಹ್ಯಾಸ್ ಅನೌನ್ಸ್ ಟು ಸೆಲೆಬ್ರೇಟ್ ದ ಬರ್ತ್ ಆನಿವರ್ಸರಿ ಆಫ್ ಸಿದ್ಧಲಿಂಗ ಸ್ವಾಮಿ ಆಸ್ ಇಂಟಿಗ್ರೇಷನ್ ಡೇ? ಸಿದ್ಧಲಿಂಗ ಸ್ವಾಮಿಗಳ ಜನ್ಮದಿನವನ್ನು ಏಕೀಕರಣ ದಿನ ಎಂದು ಆಚರಿಸಲು ಯಾವ ರಾಜ್ಯ ಘೋಷಿಸಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಕರ್ನಾಟಕ. ಸಿದ್ಧಲಿಂಗ ಸ್ವಾಮಿಗಳ ಜನ್ಮದಿನವನ್ನು ಏಕೀಕರಣ ದಿನವನ್ನಾಗಿ ಆಚರಿಸಲಾಗುವುದು ಎಂದು ಕರ್ನಾಟಕದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಘೋಷಿಸಿದರು. ಸೊ ಗದಗಿನ ತೋಂಟದಾರ್ಯ ಮಠದ ಸಿದ್ಧಲಿಂಗಯ್ಯ ಸ್ವಾಮಿಗಳು ಒಬ್ಬ ಪ್ರಸಿದ್ಧ ಫಿಲಾಸಫರ್ ಆಗಿದ್ದಾರೆ ಅಂಡ್ ಅವರು ಕಪ್ಪತ್ತುಗುಡ್ಡ ಉಳಿಸಿ ಆಂದೋಲನದ ನೇತೃತ್ವ ವಹಿಸಿದರು. ಸೊ ಇದು ವನ್ಯಜೀವಿ ಅಭಯಾರಣ್ಯ ಎಂದು ಘೋಷಿಸಲು ಸರ್ಕಾರವನ್ನು ಒತ್ತಾಯಿಸಿತು. ಸೊ ಪ್ರತಿ ವರ್ಷ ಸಿದ್ಧಲಿಂಗಯ್ಯ ಸ್ವಾಮಿಗಳ ಜನ್ಮದಿನವನ್ನು ಏಕೀಕರಣ ದಿನವನ್ನಾಗಿ ಆಚರಿಸಲಾಗುವುದು. ಸೊ ಕರ್ನಾಟಕ ಬಗ್ಗೆ ನೋಡೋದು ಗೈಸ್, ಕರ್ನಾಟಕದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅಂಡ್ ಕರ್ನಾಟಕದ ಗವರ್ನರ್ ಥಾವರ್ ಚಂದ್ ಗೆಹ್ಲೋಟ್. ರಿಸರ್ಚ್ ಡಿಸೈನ್ಸ್ ಅಂಡ್ ಸ್ಟ್ಯಾಂಡರ್ಡ್ಸ್ ಆರ್ಗನೈಸೇಷನ್ ಫಂಕ್ಷನ್ಸ್ ಅಂಡರ್ ವಿಚ್ ಆರ್ಗನೈಸೇಷನ್? ಸಂಶೋಧನಾ ವಿನ್ಯಾಸಗಳು ಮತ್ತು ಗುಣಮಟ್ಟ ಸಂಸ್ಥೆ ಯಾವ ಸಂಸ್ಥೆ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಇಂಡಿಯನ್ ರೈಲ್ವೇಸ್. ಸಂಶೋಧನಾ ವಿನ್ಯಾಸಗಳು ಮತ್ತು ಗುಣಮಟ್ಟ ಸಂಸ್ಥೆ ಭಾರತೀಯ ರೈಲ್ವೆ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ಸಂಶೋಧನಾ ಸಂಸ್ಥೆಯಾಗಿದೆ ಅಂಡ್ ಇತ್ತೀಚೆಗೆ ಜೈವಿಕ ಡೀಸೆಲ್ನೊಂದಿಗೆ ಡೀಸೆಲ್ ಲೋಕೋಮೋಟಿವ್ಗಳ ಕಾರ್ಯಾಚರಣೆಯನ್ನು ಸಂಶೋಧನಾ ವಿನ್ಯಾಸಗಳು ಮತ್ತು ಗುಣಮಟ್ಟ ಸಂಸ್ಥೆ ಇತ್ತೀಚೆಗೆ ಪರೀಕ್ಷಿಸಿದೆ. ಸೊ ಆರಂಭದಲ್ಲಿ ಡೀಸೆಲ್ ಇಂಜಿನ್ಗಳನ್ನು ಚಲಾಯಿಸಲು ಬಯೋಡೀಸೆಲ್ ಜೈವಿಕ ಡೀಸೆಲ್ ಅನ್ನು ಬಳಸಬಹುದು. RDSO ಬಗ್ಗೆ ನೋಡೋದು ಗೈಸ್, RDSO ಫುಲ್ ಫಾರ್ಮ್ ರಿಸರ್ಚ್ ಡಿಸೈನ್ ಅಂಡ್ ಸ್ಟ್ಯಾಂಡರ್ಡ್ಸ್ ಆರ್ಗನೈಸೇಷನ್. ಸೊ RDSO ಇಂಡಿಯನ್ ರೈಲ್ವೇಸ್ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ನೆಕ್ಸ್ಟ್ ಗೈಸ್, ಇಂಡಿಯಾದ ರೈಲ್ವೆ ಮಿನಿಸ್ಟರ್ ಅಶ್ವಿನಿ ವೈಷ್ಣವ್ ಅಂಡ್ ರೈಲ್ವೆ ಬೋರ್ಡ್ ಚೇರ್ಮನ್ ಅಂಡ್ CEO ವಿಕೆ ತ್ರಿಪಾಠಿ. ಪಾಯ್ಸನ್ ಬಿಲ್ ಈಸ್ ಅಸೋಸಿಯೇಟೆಡ್ ವಿತ್ ವಿಚ್ ಫೀಲ್ಡ್? ಇತ್ತೀಚೆಗೆ ಸುದ್ದಿಯಲ್ಲಿರುವ ಪಾಯ್ಸನ್ ಬಿಲ್ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಅಕ್ವಿಸಿಷನ್ ಆಫ್ ಅ ಕಂಪನಿ. ಇತ್ತೀಚೆಗೆ ಸುದ್ದಿಯಲ್ಲಿರುವ ಪಾಯ್ಸನ್ ಬಿಲ್ ಅಕ್ವಿಸಿಷನ್ ಆಫ್ ಅ ಕಂಪನಿಗೆ ಸಂಬಂಧಿಸಿದೆ. ಎಕ್ಸ್ಪೋರ್ಟ್ ಪ್ರಮೋಷನ್ ಕ್ಯಾಪಿಟಲ್ ಗೂಡ್ಸ್ ಸ್ಕೀಮ್ ಈಸ್ ಅಸೋಸಿಯೇಟೆಡ್ ವಿತ್ ವಿಚ್ ಮಿನಿಸ್ಟ್ರಿ? ರಫ್ತು ಉತ್ತೇಜನ ಬಂಡವಾಳ ಸರಕುಗಳ ಯೋಜನೆ ಯಾವ ಸಚಿವಾಲಯದೊಂದಿಗೆ ಸಂಬಂಧಿಸಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಮಿನಿಸ್ಟ್ರಿ ಆಫ್ ಕಾಮರ್ಸ್. ಎಕ್ಸ್ಪೋರ್ಟ್ ಪ್ರಮೋಷನ್ ಕ್ಯಾಪಿಟಲ್ ಗೂಡ್ಸ್ ಸ್ಕೀಮ್ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಸಚಿವಾಲಯದೊಂದಿಗೆ ಸಂಬಂಧಿಸಿದೆ. ನೆಕ್ಸ್ಟ್ ಗೈಸ್, ಭಾರತದ ಮಿನಿಸ್ಟರ್ ಫಾರ್ ಕಾಮರ್ಸ್ ಪಿಯೂಷ್ ಗೋಯಲ್. ವಿಚ್ ಇಸ್ ದ ಫಸ್ಟ್ ಸ್ಟೇಟ್ ಟು ಡೆವಲಪ್ ಮೈಗ್ರೇಷನ್ ಟ್ರ್ಯಾಕಿಂಗ್ ಸಿಸ್ಟಮ್ ಅಪ್ಲಿಕೇಶನ್? ವಲಸೆ ಟ್ರ್ಯಾಕಿಂಗ್ ಸಿಸ್ಟಮ್ ಅಪ್ಲಿಕೇಶನ್ ಅನ್ನು ಅಭಿವೃದ್ಧಿಪಡಿಸಿದ ಮೊದಲ ರಾಜ್ಯ ಯಾವುದು? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಮಹಾರಾಷ್ಟ್ರ. ಮಹಾರಾಷ್ಟ್ರ ಸರ್ಕಾರವು ದುರ್ಬಲ ಕಾಲೋಚಿತ ವಲಸೆ ಕಾರ್ಮಿಕರ ಚಲನೆಯನ್ನು ನಕ್ಷೆ ಮಾಡಲು ವೆಬ್ಸೈಟ್ ಆಧಾರಿತ ವಲಸೆ ಟ್ರ್ಯಾಕಿಂಗ್ ಸಿಸ್ಟಮ್ ಅಪ್ಲಿಕೇಶನ್ ಅನ್ನು ಅಭಿವೃದ್ಧಿಪಡಿಸಿದೆ. ಸೊ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯು ಕಳೆದ ವರ್ಷ ನವೆಂಬರ್ನಲ್ಲಿ ಹೆಚ್ಚಿನ ಬುಡಕಟ್ಟು ಜನಸಂಖ್ಯೆಯನ್ನು ಹೊಂದಿರುವ 6 ಜಿಲ್ಲೆಗಳಲ್ಲಿ ಇದನ್ನು ಪ್ರಾಯೋಗಿಕ ಯೋಜನೆಯಾಗಿ ಪ್ರಾರಂಭಿಸಿತು ಅಂಡ್ ಇದು ಅಂಗನವಾಡಿ ಫಲಾನುಭವಿಗಳಿಗೆ ಅವರ ಕಾಲೋಚಿತ ವಲಸೆ ಸಮಯದಲ್ಲಿ ICDS ಸೌಲಭ್ಯಗಳನ್ನು ಪತ್ತೆ ಹಚ್ಚುವ ಗುರಿಯನ್ನು ಹೊಂದಿದೆ. ಸೊ ಮಹಾರಾಷ್ಟ್ರ ಸರ್ಕಾರವು ವಲಸೆ ಕಾರ್ಮಿಕರ ಚಲನೆಯನ್ನು ನಕ್ಷೆ ಮಾಡಲು ವೆಬ್ಸೈಟ್ ಆಧಾರಿತ ವಲಸೆ ಟ್ರ್ಯಾಕಿಂಗ್ ಸಿಸ್ಟಮ್ ಅನ್ನು ಅಭಿವೃದ್ಧಿಪಡಿಸಿದೆ. ಸೊ ಮಹಾರಾಷ್ಟ್ರ ಬಗ್ಗೆ ನೋಡೋದು ಗೈಸ್, ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ ಅಂಡ್ ಗವರ್ನರ್ ಭಗತ್ ಸಿಂಗ್ ಕೋಶ್ಯಾರಿ. ಏಪ್ರಿಲ್ 17 ಈಸ್ ಅಬ್ಸರ್ವ್ಡ್ ಎವ್ರಿ ಇಯರ್ ಆಸ್ ವಿಚ್ ಡೇ? ಏಪ್ರಿಲ್ 17 ಅನ್ನು ಯಾವ ದಿನವನ್ನಾಗಿ ಆಚರಿಸಲಾಗುತ್ತದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ವರ್ಲ್ಡ್ ಹಿಮೋಫಿಲಿಯಾ ಡೇ. ಹಿಮೋಫಿಲಿಯಾ ಬಗ್ಗೆ ಜಾಗೃತಿ ಮೂಡಿಸಲು ಪ್ರತಿ ವರ್ಷ ಏಪ್ರಿಲ್ 17 ರಂದು ವಿಶ್ವ ಹಿಮೋಫಿಲಿಯಾ ದಿನವನ್ನು ಆಚರಿಸುತ್ತಾರೆ. ಸೊ ಏಪ್ರಿಲ್ 17, 2022 33ನೇ ವಿಶ್ವ ಹಿಮೋಫಿಲಿಯಾ ದಿನವನ್ನು ಸೂಚಿಸುತ್ತದೆ. ಸೊ 2022ರ ವರ್ಲ್ಡ್ ಹಿಮೋಫಿಲಿಯಾ ಡೇದು ಥೀಮ್ ಆಕ್ಸೆಸ್ ಫಾರ್ ಆಲ್, ಪಾರ್ಟ್ನರ್ಶಿಪ್, ಪಾಲಿಸಿ ಅಂಡ್ ಪ್ರೋಗ್ರೆಸ್. ಸೊ 1989ರಿಂದ ಈ ದಿನವನ್ನು ನಡೆಸಲಾಗುತ್ತಿದೆ ಅಂಡ್ ಇದು ವರ್ಲ್ಡ್ ಫೆಡರೇಷನ್ ಆಫ್ ಹಿಮೋಫಿಲಿಯಾವನ್ನು ಸ್ಥಾಪಿಸಿದ ಫ್ರಾಂಕ್ ಶ್ನಾಬೆಲ್ ಅವರ ಜನ್ಮದಿನವನ್ನು ಸೂಚಿಸುತ್ತದೆ. ಸೊ ಪ್ರತಿ ವರ್ಷ ಏಪ್ರಿಲ್ 17 ರಂದು ವರ್ಲ್ಡ್ ಹಿಮೋಫಿಲಿಯಾ ಡೇ ಅನ್ನು ಆಚರಿಸುತ್ತಾರೆ. ದ ಫೇಸ್ 2 ಆಫ್ ಸ್ವನಿಧಿ ಸೆ ಸಮೃದ್ಧಿ ಹ್ಯಾಸ್ ಬಿನ್ ಲಾಂಚ್ ಇನ್ ಹೌ ಮೆನಿ ಸಿಟೀಸ್? ಸ್ವನಿಧಿ ಸೆ ಸಮೃದ್ಧಿಯ 2ನೇ ಹಂತವನ್ನು ಎಷ್ಟು ನಗರಗಳಲ್ಲಿ ಪ್ರಾರಂಭಿಸಲಾಗಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, 126. ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯವು ಜನವರಿ 4, 2021ರಂದು PM ಸ್ವನಿಧಿಯ ಹೆಚ್ಚುವರಿ ಕಾರ್ಯಕ್ರಮವಾದ ಅಡಿಷನಲ್ ಪ್ರೋಗ್ರಾಂ
ಸ್ವನಿಧಿ ಸೆ ಸಮೃದ್ಧಿ ಯೋಜನೆಯನ್ನು ಪ್ರಾರಂಭಿಸಿದೆ. ಸ್ವನಿಧಿ ಸೆ ಸಮೃದ್ಧಿ ಕಾರ್ಯಕ್ರಮವು ಪ್ರಧಾನಮಂತ್ರಿ ಸ್ವನಿಧಿ ಫಲಾನುಭವಿಗಳ ಸಾಮಾಜಿಕ ಆರ್ಥಿಕ ಪ್ರೊಫೈಲ್ ಅನ್ನು ನಕ್ಷೆ ಮಾಡುತ್ತದೆ. ಈ ಕಾರ್ಯಕ್ರಮದ ಮೊದಲ ಹಂತವನ್ನು 2020-21ರಲ್ಲಿ 125 ನಗರಗಳಲ್ಲಿ ಪ್ರಾರಂಭಿಸಲಾಗಿದೆ. ಅಂಡ್ ನೆಕ್ಸ್ಟ್ ಈಗ ಈ ಕಾರ್ಯಕ್ರಮದ ಎರಡನೇ ಹಂತವನ್ನು 126 ನಗರಗಳಲ್ಲಿ ಪ್ರಾರಂಭಿಸಲಾಗಿದೆ. ಇಂಪಾರ್ಟೆನ್ಸ್ ಸ್ನೇಹಿತರೆ ಇದು. ನೆಕ್ಸ್ಟ್ ಗೈಸ್, ಭಾರತದ ಮಿನಿಸ್ಟರ್ ಫಾರ್ ಹೌಸಿಂಗ್ ಅಂಡ್ ಅರ್ಬನ್ ಅಫೇರ್ಸ್ ಹರ್ದೀಪ್ ಸಿಂಗ್ ಪುರಿ. The Udan scheme of Ministry of Civil Aviation has won the Prime Minister's Award for Excellence in Public Administration 2020 under which category? ಉಡಾನ್ ಯೋಜನೆಯು ಯಾವ ವರ್ಗದ ಅಡಿಯಲ್ಲಿ ಸಾರ್ವಜನಿಕ ಆಡಳಿತದಲ್ಲಿ ಶ್ರೇಷ್ಠತೆಗಾಗಿ ಪ್ರಧಾನಮಂತ್ರಿ ಪ್ರಶಸ್ತಿಯನ್ನು ಗೆದ್ದಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಇನೋವೇಷನ್. ನಾಗರಿಕ ವಿಮಾನಯಾನ ಸಚಿವಾಲಯದ ಪ್ರಮುಖ ಯೋಜನೆಯಾದ ಉಡಾನ್ ಅನ್ನು ಇನೋವೇಷನ್ ಕೇಂದ್ರ ವರ್ಗದ ಅಡಿಯಲ್ಲಿ 2020ರ ಸಾರ್ವಜನಿಕ ಆಡಳಿತದಲ್ಲಿ ಶ್ರೇಷ್ಠತೆಗಾಗಿ ಪ್ರಧಾನಮಂತ್ರಿ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಜಿಲ್ಲೆಗಳು ಅಥವಾ ಸಂಘಟನೆಗಳು ಮಾಡಿದ ಅಸಾಧಾರಣ ಮತ್ತು ನವೀನ ಕಾರ್ಯಗಳನ್ನು ಗುರುತಿಸಲು ಮತ್ತು ಪುರಸ್ಕರಿಸಲು ಭಾರತ ಸರ್ಕಾರವು 2006ರಲ್ಲಿ ಈ ಪ್ರಶಸ್ತಿಯನ್ನು ಪ್ರಾರಂಭಿಸಿತು. ನೆಕ್ಸ್ಟ್ ಗೈಸ್, ನಾಗರಿಕ ವಿಮಾನಯಾನ ಸಚಿವಾಲಯವು ಏಪ್ರಿಲ್ 21, 2022ರಂದು ನಾಗರಿಕ ಸೇವಾ ದಿನದ ಸಂದರ್ಭದಲ್ಲಿ ಈ ಪ್ರಶಸ್ತಿಯನ್ನು ಸ್ವೀಕರಿಸುತ್ತದೆ. ಇಂಪಾರ್ಟೆನ್ಸ್ ಸ್ನೇಹಿತರೆ ಇದು. ಉಡಾನ್ದು ಫುಲ್ ಫಾರ್ಮ್ ಗೈಸ್, ಉಡೇ ದೇಶ್ ಕಾ ಆಮ್ ನಾಗರಿಕ್. ಅಂಡ್ ನೆಕ್ಸ್ಟ್ ಗೈಸ್, ಭಾರತದ ಮಿನಿಸ್ಟರ್ ಫಾರ್ ಸಿವಿಲ್ ಏವಿಯೇಷನ್ ಜ್ಯೋತಿರಾದಿತ್ಯ ಸಿಂಧಿಯಾ. ಇನೋವೇಷನ್ ಕ್ಯಾಟಗರಿ ಅಡಿಯಲ್ಲಿ ಉಡಾನ್ ಈ ಪ್ರಶಸ್ತಿಯನ್ನು ಗೆದ್ದಿದೆ. ಹೂ ಹ್ಯಾಸ್ ಬಿನ್ ಅವಾರ್ಡೆಡ್ ವಿತ್ ದ 2022 ಮಾಲ್ಕಮ್ ಅವಾರ್ಡ್? 2022ರ ಮಾಲ್ಕಾಮ್ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಪ್ರಭಾತ್ ಪಟ್ನಾಯಕ್. ಖ್ಯಾತ ಭಾರತೀಯ ಎಕನಾಮಿಸ್ಟ್ ಮತ್ತು ರಾಜಕೀಯ ವಿಮರ್ಶಕ ಪ್ರಭಾತ್ ಪಟ್ನಾಯಕ್ ಅವರನ್ನು 2022ರ ಮಾಲ್ಕಾಮ್ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಮಾಲ್ಕಾಮ್ ಪ್ರಶಸ್ತಿಯನ್ನು ಚೆನ್ನೈ ಮೂಲದ ಮಾಲ್ಕಾಮ್ ಮತ್ತು ಎಲಿಜಬೆತ್ ಆದಿಶೇಷಯ್ಯ ಟ್ರಸ್ಟ್ 2000ರಿಂದ ಅಭಿವೃದ್ಧಿಯ ಅಧ್ಯಯನಗಳಿಗೆ ನೀಡಿದ ಕೊಡುಗೆಗಳಿಗಾಗಿ ವಾರ್ಷಿಕವಾಗಿ ನೀಡಲಾಗುತ್ತದೆ. ವಿಶೇಷವಾಗಿ ರಚಿಸಲಾದ ರಾಷ್ಟ್ರೀಯ ತೀರ್ಪುಗಾರರಿಂದ ಆಯ್ಕೆಯಾದ ಅತ್ಯುತ್ತಮ ಸಾಮಾಜಿಕ ವಿಜ್ಞಾನಿಗಳಿಗೆ ಈ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಪ್ರಭಾತ್ ಪಟ್ನಾಯಕ್ is the winner of 2022 Malcolm Award. PM Modi has unveiled the tall statue of Lord Hanumanji in which city? ಯಾವ ನಗರದಲ್ಲಿ ಹನುಮಾನ್ಜಿಯ ಪ್ರತಿಮೆಯನ್ನು ಪ್ರೈಮ್ ಮಿನಿಸ್ಟರ್ ಮೋದಿ ಅವರು ಅನಾವರಣಗೊಳಿಸಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಮೋರ್ಬಿ. ಪ್ರೈಮ್ ಮಿನಿಸ್ಟರ್ ಮೋದಿ ಅವರು ಏಪ್ರಿಲ್ 16ರಂದು ಬಾಪು ಕೇಶವಾನಂದಜಿ ಅವರ ಆಶ್ರಮದಲ್ಲಿ ಗುಜರಾತ್ನ ಮೋರ್ಬಿಯಲ್ಲಿ ಹನುಮಾನ್ಜಿಯವರ 108 ಅಡಿ ಪ್ರತಿಮೆಯನ್ನು ಉದ್ಘಾಟಿಸಿದರು. ಹನುಮಾನ್ಜಿ ಚಾರ್ ಧಾಮ್ ಯೋಜನೆಯ ಭಾಗವಾಗಿ ದೇಶಾದ್ಯಂತ 4 ದಿಕ್ಕುಗಳಲ್ಲಿ ನಿರ್ಮಿಸಲಾಗುತ್ತಿರುವ 4 ಪ್ರತಿಮೆಗಳಲ್ಲಿ ಈ ಪ್ರತಿಮೆಯು ಎರಡನೇದಾಗಿದೆ. 2010ರಲ್ಲಿ ಹಿಮಾಚಲ್ ಪ್ರದೇಶದ ಶಿಮ್ಲಾದಲ್ಲಿ ಉತ್ತರದಲ್ಲಿ ಹನುಮಾನ್ಜಿಯವರ ಮೊದಲ ಭವ್ಯದ ಪ್ರತಿಮೆಯನ್ನು ಉದ್ಘಾಟಿಸಲಾಯಿತು. ಮೂರನೆಯ ಪ್ರತಿಮೆಯನ್ನು ಥರ್ಡ್ ಸ್ಟ್ಯಾಚ್ಯೂ ದಕ್ಷಿಣದಲ್ಲಿ ತಮಿಳುನಾಡಿನ ರಾಮೇಶ್ವರಂನಲ್ಲಿ ಸ್ಥಾಪಿಸಲಾಗುವುದು. ಅಂಡ್ ಲಾಸ್ಟ್ ಫೋರ್ತ್ ಸ್ಟ್ಯಾಚ್ಯೂ ಅಂತಿಮ ಪ್ರತಿಮೆಯನ್ನು ಪಶ್ಚಿಮ ಬಂಗಾಳದಲ್ಲಿ ಸ್ಥಾಪಿಸಲಾಗುವುದು. ಇಂಪಾರ್ಟೆಂಟ್ ಸ್ನೇಹಿತರೆ ಇದು. ವಿಚ್ ಟೀಮ್ ಹ್ಯಾಸ್ ವಾನ್ 71st ವುಮನ್ ಸೀನಿಯರ್ ನ್ಯಾಷನಲ್ ಬಾಸ್ಕೆಟ್ಬಾಲ್ ಚಾಂಪಿಯನ್ಶಿಪ್? 71ನೇ ಮಹಿಳಾ ಹಿರಿಯ ರಾಷ್ಟ್ರೀಯ ಬಾಸ್ಕೆಟ್ಬಾಲ್ ಚಾಂಪಿಯನ್ಶಿಪ್ ಅನ್ನು ಯಾವ ತಂಡ ಗೆದ್ದಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಇಂಡಿಯನ್ ರೈಲ್ವೇಸ್. 71ನೇ ಮಹಿಳಾ ಹಿರಿಯ ರಾಷ್ಟ್ರೀಯ ಬಾಸ್ಕೆಟ್ಬಾಲ್ ಚಾಂಪಿಯನ್ಶಿಪ್ ಅನ್ನು ಇಂಡಿಯನ್ ರೈಲ್ವೇಸ್ ತಂಡ ಗೆದ್ದಿದೆ. ವಿಚ್ ಟೀಮ್ ಹ್ಯಾಸ್ ವಾನ್ 71st ಮೆನ್ಸ್ ಸೀನಿಯರ್ ನ್ಯಾಷನಲ್ ಬಾಸ್ಕೆಟ್ಬಾಲ್ ಚಾಂಪಿಯನ್ಶಿಪ್? 71ನೇ ಪುರುಷರ ಹಿರಿಯ ರಾಷ್ಟ್ರೀಯ ಬಾಸ್ಕೆಟ್ಬಾಲ್ ಚಾಂಪಿಯನ್ಶಿಪ್ ಅನ್ನು ಯಾವ ತಂಡ ಗೆದ್ದಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ತಮಿಳುನಾಡು. ತಮಿಳುನಾಡು ತಂಡವು ಪಂಜಾಬ್ ಅನ್ನು ಸೋಲಿಸಿ 71ನೇ ಪುರುಷರ ಹಿರಿಯ ರಾಷ್ಟ್ರೀಯ ಬಾಸ್ಕೆಟ್ಬಾಲ್ ಚಾಂಪಿಯನ್ಶಿಪ್ ಅನ್ನು ಗೆದ್ದಿದೆ. ನ್ಯಾಷನಲ್ ಫೈರ್ ಸರ್ವಿಸ್ ಡೇ ಇಸ್ ಅಬ್ಸರ್ವ್ಡ್ ಎವ್ರಿ ಇಯರ್ ಆನ್ ಡ್ಯಾಶ್? ರಾಷ್ಟ್ರೀಯ ಅಗ್ನಿಶಾಮಕ ಸೇವಾ ದಿನವನ್ನು ಡ್ಯಾಶ್ ರಂದು ಆಚರಿಸಲಾಗುತ್ತದೆ. ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, 14th ಏಪ್ರಿಲ್. ಪ್ರತಿ ವರ್ಷ ಏಪ್ರಿಲ್ 14ರಂದು ರಾಷ್ಟ್ರೀಯ ಅಗ್ನಿಶಾಮಕ ಸೇವಾ ದಿನವನ್ನು ಆಚರಿಸುತ್ತಾರೆ. ವಿಚ್ ಕಂಪನಿ ಹ್ಯಾಸ್ ಬಿಕಮ್ ಅಫಿಷಿಯಲ್ ಡಿಜಿಟಲ್ ಪೇಮೆಂಟ್ಸ್ ಪಾರ್ಟ್ನರ್ ಫಾರ್ ದ ಪ್ರೈಮ್ ಮಿನಿಸ್ಟರ್ಸ್ ಮ್ಯೂಸಿಯಂ? ಯಾವ ಕಂಪನಿಯು ಪ್ರಧಾನಮಂತ್ರಿಗಳ ವಸ್ತು ಸಂಗ್ರಹಾಲಯಕ್ಕೆ ಅಧಿಕೃತ ಡಿಜಿಟಲ್ ಪಾವತಿ ಪಾಲುದಾರರಾಗಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಪೇಟಿಎಂ. ಪೇಟಿಎಂ ಕಂಪನಿಯು ಪ್ರಧಾನಮಂತ್ರಿಗಳ ವಸ್ತು ಸಂಗ್ರಹಾಲಯಕ್ಕೆ ಅಫಿಷಿಯಲ್ ಪೇಮೆಂಟ್ಸ್ ಪಾರ್ಟ್ನರ್ ಆಗಿ ಆಯ್ಕೆ ಆಗಿದೆ. ಪೇಟಿಎಂ ಬಗ್ಗೆ ನೋಡೋದು ಗೈಸ್, ಪೇಟಿಎಂ ಫೌಂಡರ್ ಅಂಡ್ ಸಿಇಒ ವಿಜಯ್ ಶೇಖರ್ ಶರ್ಮಾ.
Hamish Bennett has announced retirement from all forms of cricket. He played for which country? ಹಮಿಶ್ ಬೆನೆಟ್ ಎಲ್ಲಾ ರೀತಿಯ ಕ್ರಿಕೆಟ್ನಿಂದ ನಿವೃತ್ತಿ ಘೋಷಿಸಿದ್ದಾರೆ. ಅವರು ಯಾವ ದೇಶಕ್ಕಾಗಿ ಆಡಿದರು? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ನ್ಯೂಜಿಲೆಂಡ್. ನ್ಯೂಜಿಲೆಂಡ್ ಕ್ರಿಕೆಟ್ ಪ್ಲೇಯರ್ ಹಮಿಶ್ ಬೆನೆಟ್ ಅವರು ಇತ್ತೀಚೆಗೆ ಎಲ್ಲಾ ರೀತಿಯ ಕ್ರಿಕೆಟ್ನಿಂದ ರಿಟೈರ್ಮೆಂಟ್ ಅನ್ನು ಘೋಷಿಸಿದ್ದಾರೆ. ಸ್ನೇಹಿತರೆ, ಎರಡು ಕ್ವಶನ್ಗೆ ಆನ್ಸರ್ಸ್ ಚೆಕ್ ಮಾಡಿ. ಫಸ್ಟ್ ಕ್ವಶನ್ ಇರೋದು ವಿಚ್ ಕಂಟ್ರಿ ಹ್ಯಾಸ್ ಡೆವಲಪ್ ಐರನ್ ಬೀಮ್ ಲೇಸರ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್? ಇದಕ್ಕೆ ಉತ್ತರ ಸ್ನೇಹಿತರೆ ಇಸ್ರಾಯಿಲ್. ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ, ವೆನ್ ಈಸ್ ಹಿಮಾಚಲ್ ದಿವಸ್ ಅಬ್ಸರ್ವ್ಡ್? ಇದಕ್ಕೆ ಉತ್ತರ ಸ್ನೇಹಿತರೆ 15th ಏಪ್ರಿಲ್. ಕ್ವಶನ್ ಆಫ್ ದ ಡೇ ನೋಡಿ ಸ್ನೇಹಿತರೆ, ಫಸ್ಟ್ ಕ್ವಶನ್ ಇರೋದು ವಿಚ್ ಟೀಮ್ ಹ್ಯಾಸ್ ವಾನ್ 71st ವುಮನ್ ಸೀನಿಯರ್ ನ್ಯಾಷನಲ್ ಬಾಸ್ಕೆಟ್ಬಾಲ್ ಚಾಂಪಿಯನ್ಶಿಪ್? ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ, ಹೂ ಹ್ಯಾಸ್ ಬಿನ್ ಅವಾರ್ಡೆಡ್ ವಿತ್ 2022 ಮಾಲ್ಕಮ್ ಅವಾರ್ಡ್? ಸ್ನೇಹಿತರೆ, ಎರಡು ಕ್ವಶನ್ಗೆ ಆನ್ಸರ್ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ಅಂಡ್ ಗೈಸ್, ನಮ್ಮ ಅಪ್ಲಿಕೇಶನ್ ಅಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ಅಲ್ಲಿಂದ ನೀವು ಡೌನ್ಲೋಡ್ ಮಾಡಬಹುದು. ಸೊ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.